ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬ ರಥ 21-28. ಸುಮಾರು ಜನ ವೈಯಕ್ತಿಕವಾಗಿ ಮೆಸೇಜನ್ನು ಹಾಕ್ತಾ ಇದ್ದೀರಾ, ಗುರುಗಳೇ ಈ ವರಮಹಾಲಕ್ಷ್ಮಿ ಪೂಜೆ ಯಾವಾಗ ಮಾಡಬೇಕು ದಯವಿಟ್ಟು ತಿಳಿಸಿ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಕೆಲವು ಪಂಚಾಂಗಗಳು 21 ಅಂತ ಹೇಳ್ತಾ ಇದ್ದಾರೆ, ಕೆಲವರು 28 ಅಂತ ಹೇಳ್ತಾ ಇದ್ದಾರೆ, ಕೆಲವು ಸ್ನೇಹಿತರು 21ಕ್ಕೆ ಮಾಡಬೇಕು ಅಂತಾರೆ, ಇನ್ನೂ ಕೆಲವರು 28ಕ್ಕೆ ಮಾಡಬೇಕು ಅಂತಾರೆ. ಹಾಗಾಗಿ ನಮಗೆ ಯಾವುದು ಸೂಕ್ತ, ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಬೇಕಾಗಿದೆ, ಖಂಡಿತವಾಗಿ ತಿಳಿಸ್ಕೊಡಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕಳೆದ 3-4 ದಿನಗಳಿಂದ ಮೆಸೇಜ್ ಹಾಕ್ತಾ ಇದ್ದೀರಾ. ಖಂಡಿತವಾಗಿಯೂ ಇದಕ್ಕೆ ಉತ್ತರ ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ, ಯಾಕೆಲ್ಲ ಈ ಕನ್ಫ್ಯೂಸು, ಈ ಒಂದು ದಿನಾಂಕದಲ್ಲಿ ಯಾಕೆ ಮಾಡಬೇಕು, ಇನ್ನು 28-21 ಯಾಕೆ ಅಷ್ಟು ಸಮಸ್ಯೆ ಬರ್ತಾ ಇದೆ, ಅದೆಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ತಮಗೆ ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ವಿಷಯಕ್ಕೆ ಬರೋಣ. ಅಂದರೆ ಈ 21-28 ಯಾಕೆ ನಮಗಷ್ಟು ಗೊಂದಲಕ್ಕೀಡಾಗ್ತಾ ಇದೆ ಅಂತ ಹೇಳಿ, ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ಅಥವಾ ಈ ಪಂಚಾಂಗದ ರೀತಿಯ ಅನುಗುಣವಾಗಿ ನೋಡೋದಾದರೆ, ಈ ಶ್ರಾವಣ ಮಾಸ ಬಂದಾದ ಒಂದು 2ನೇ ಒಂದು ವಾರಕ್ಕೆ, ಅಂದರೆ 2ನೇ ಶುಕ್ರವಾರದಲ್ಲೇ ನಾವು ಈ ಒಂದು ಮಹಾಲಕ್ಷ್ಮಿಯ ವ್ರತ, ವರಮಹಾಲಕ್ಷ್ಮಿಯ ವ್ರತ ಮಾಡುವಂಥದ್ದು ಶಾಸ್ತ್ರ ಹೇಳುವಂಥದ್ದು. ಅಂದರೆ ಶ್ರಾವಣ ಮಾಸ ಪ್ರಾರಂಭವಾಗಿ 2ನೇ ಶುಕ್ರವಾರ ಅಂತ ಏನು ಬರುತ್ತೆ, ಆ ಶುಕ್ರವಾರ ದಿನವೇ ನಾವು ಈ ಒಂದು ವರಮಹಾಲಕ್ಷ್ಮಿಯ ವ್ರತ ಮಾಡುವಂಥದ್ದು ಅನ್ನುವಂಥದ್ದು ಶಾಸ್ತ್ರ. ಸೊ ಈ ಶಾಸ್ತ್ರ ಖಂಡಿತವಾಗಿಯೂ ಬಲವಾಗಿ ಒಪ್ಪುವಂಥದ್ದೇ. ಸೊ ಎಲ್ಲರೂ ಕರೆಕ್ಟ್ ಇದು. ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬ ಬರುವಂಥದ್ದಾಗತ್ತೆ. ಮತ್ತು ತೊಂದರೆ ಏನು ಅಂತ ಅಲ್ಲೇ ಇರೋದು. ಅಂದರೆ ಇಲ್ಲಿ ತೊಂದರೆಗೆ ಮೊದಲು ನಾವು ಪಂಚಾಂಗ ರೀತಿ ಹೋಗೋಣ. ಅಂದರೆ ಪಂಚಾಂಗದಲ್ಲಿ ಯಾಕೆ ಈ ಕನ್ಫ್ಯೂಸ್ ಅಂತ ಹೇಳಿದರೆ, ಈಗ ಪಂಚಾಂಗದಲ್ಲಿ 2 ಇದೆ. ಒಂದು ಸೌರಮಾನ ಪಂಚಾಂಗ, ಇನ್ನೊಂದು ಚಂದ್ರಮಾನ ಪಂಚಾಂಗ. ಅಂದರೆ ಸೌರಮಾನ ಅಂತ ಹೇಳಿದರೆ ಸೂರ್ಯ ಸಿದ್ಧಾಂತ ಪಂಚಾಂಗ ಅಂತ ಬರುತ್ತೆ. ಅಂದರೆ ಅವರು ಸೂರ್ಯನನ್ನು ನೋಡಿ ವಾರ ತಿಥಿ ನಕ್ಷತ್ರ ಈ ಬದಲಾವಣೆಗಳು ಇರುತ್ತೆ. ಇನ್ನು ಚಂದ್ರಮಾನ ಪಂಚಾಂಗ ಅಥವಾ ಚಂದ್ರಮಾನ ಸಿದ್ಧಾಂತ ಪಂಚಾಂಗ ಅಂತ ಬರುತ್ತೆ. ಅದನ್ನು ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ಅಂದರೆ ನಾವು ನೀವುಗಳು ಈ ಒಂದು ಕರ್ನಾಟಕ ಜನತೆ ಆಗಿರ್ಬೋದು, ಆಂಧ್ರ ಪ್ರದೇಶ ಮತ್ತು ಮುಂತಾದವುಗಳೆಲ್ಲರೂ ನಾವು ಅದನ್ನು ಪಾಲನೆ ಮಾಡುವಂತೆ. ಅಂದರೆ ನಮ್ಮದು ಚಂದ್ರಮಾನ ಯುಗಾದಿ ಅಂತ ಬಂದಿರುತ್ತೆ, ಕೇಳಿರ್ತೀರಿ ಪಂಚಾಂಗ ಶ್ರವಣದಲ್ಲಿ ಚಂದ್ರಮಾನ ಯುಗಾದಿ. ಅಂದರೆ ನಾವು ಚಂದ್ರಮಾನ ಯುಗಾದಿಯನ್ನು ನೋಡಿ ಪಂಚಾಂಗವನ್ನು ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮಠ ಮಾನ್ಯಗಳೆಲ್ಲರೂ ಇದೇ ಒಂದು ಸಂಪ್ರದಾಯವನ್ನು ಹೋಗ್ತಾರೆ. ಅಂದರೆ ಚಂದ್ರಮಾನ ಅದರಂತೆ ಕೆಲವು ಮಠ ಮಾನ್ಯಗಳು ಸೂರ್ಯಮಾನ ಪಂಚಾಂಗ ರೀತಿಯನ್ನು ಹೋಗುವಂಥದ್ದು ಇದೆ. ಕೆಲವು ಅವರವರ ಒಂದು ಮಠದ ಸಂಪ್ರದಾಯ ಅಂತ ಹೋಗ್ತಾರೆ. ಈಗ ಆ ವಿಷಯ ಬೇಡ, ನಮಗಿದು ದ್ವಂದ್ವ ಯಾಕೆ ಅಂತ ಹೇಳಿದರೆ, ಇಲ್ಲಿ ಕೆಲವು ರಾಜ್ಯಗಳಾಗಿರ್ಬೋದು, ಕೆಲವು ಸಂಪ್ರದಾಯವಾದಿಗಳಾಗಿರ್ಬೋದು, ಈ ಮನೆ ಅಂದರೆ ಕೆಲವು ಕೌಟುಂಬಿಕವಾಗಿ ಚಂದ್ರಮಾನ ಪಂಚಾಂಗ ರೀತಿಯನ್ನೇ ಹೋಗ್ತಾ ಇರ್ತಾರೆ. ಅಂದರೆ ಚಂದ್ರಮಾನ ರೀತಿ ಹೋಗೋದಾದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರ್ತಕ್ಕಂತಹ ದಿನವೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಎಂಬುದು ನಿಚ್ಚಳ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ಪಂಚಾಂಗ ಯಾವುದು ಅದು ಬೇಕು, ಇಂಪಾರ್ಟೆಂಟ್. ಅಂದರೆ ಇಲ್ಲಿ ನಾವು ಚಂದ್ರಮಾನ ಪಂಚಾಂಗವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು 21ನೇ ತಾರೀಕು ಮಾಡುವುದೇ ತುಂಬ ಸೂಕ್ತ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಇಲ್ಲಿ ಇರೋದಿಷ್ಟೇ, ಸೌರಮಾನ ಪಂಚಾಂಗ, ಚಂದ್ರಮಾನ ಪಂಚಾಂಗ. ಅಂದರೆ ಇಲ್ಲಿ ಸೌರಮಾನ ಪಂಚಾಂಗದ ಪ್ರೀತ್ಯ ಹೋಗೋದಾದರೆ 28 ಕರೆಕ್ಟು. ಅಂದರೆ ಯಾರೆಲ್ಲ ಸೂರ್ಯನ ನೋಡಿ ತಿಥಿ ವಾರ ನಕ್ಷತ್ರ ಏನವರು ಫಾಲೋಅಪ್ ಮಾಡ್ಕೊಂಡು ಬರ್ತಾರೋ ಅವರಿಗೆ 28. ಯಾರೆಲ್ಲ ಚಂದ್ರಮಾನ, ಕೆಲವು ಮಠಮಾನ್ಯಗಳು ಸೂರ್ಯ ಸಿದ್ಧಾಂತ ಮಾಡ್ತಾಯಿದ್ರೆ ಅವ್ರು 28ಕ್ಕೆ ಮಾಡ್ಕೋಬೋದು. ಆದರೆ ನೀವು ಮಾಡ್ಕೊಳ್ಳೋವಂಥದ್ದು ಅಥವಾ ನಮಗೇನು ಗೊತ್ತಿಲ್ಲ, ನಾವು ಪೂಜೆ ಮಾಡಬೇಕು ಅನ್ನೋದಿದ್ದರೆ 21ಕ್ಕೆ ಮಾಡ್ಕೊಳ್ಳಿ.
ಏಕೆಂದರೆ ಆ ದಿನ ತುಂಬ ಶುಭ ಮುಹೂರ್ತ, ತುಂಬ ಒಳ್ಳೆಯ ಮುಹೂರ್ತ ಕೂಡಿ ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ತುಂಬ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ಮಾಡುವಂಥ ಶ್ರೇಷ್ಠ ದಿನಾಂಕ ಅಂತ ಹೇಳಿದ್ರೆ 21ನೇ ತಾರೀಕು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಯಾಕೆ ಅಂತ ಹೇಳಿದ್ರೆ ಚಂದ್ರಮಾನ ಒಂದು ಪಂಚಾಂಗದ ರೀತ್ಯ 21ನೇ ತಾರೀಕು ಶುಕ್ರವಾರವೇ ಶ್ರೇಷ್ಠ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಯಾವುದು ಬೇಡ. ಚಂದ್ರಮಾನ ಪಂಚಾಂಗ ರೀತ್ಯ ಯಾರೆಲ್ಲ ಫಾಲೋವರ್ಸ್ ಇದ್ದೀರೋ ಅವರು 21ನೇ ತಾರೀಕು ಮಾಡ್ಕೊಳ್ಳಿ. ಯಾರೆಲ್ಲ ಸೂರ್ಯ ಸಿದ್ಧಾಂತ ಅಥವಾ ಸೂರ್ಯಮಾನ ಪಂಚಾಂಗ ಫಾಲೋವರ್ಸ್ ಇದ್ದೀರೋ ಅವ್ರು 28ನೇ ತಾರೀಕು ಮಾಡ್ಕೊಳ್ಳೋದು ಉತ್ತಮ. ಇನ್ನು ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಥವಾ ನನಗೆ ಏನಂತ ಗೊತ್ತಾಗ್ತಾ ಇದೆ ಚಂದ್ರಮಾನ ಸೂರ್ಯಮಾನ ಅನ್ನೋದಿದ್ರೆ, ನೀವು ನಿಮ್ಮ ಮಠದ ರೀತಿಯ ಪಂಚಾಂಗ ಅಂತೂ ಬಂದಿರುತ್ತೆ, ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಯಾವ್ಯಾವ ದಿನದಲ್ಲಿ ಏನು ಪೂಜೆ ಪುನಸ್ಕಾರಗಳು ಅದನ್ನು ನೋಡಿ ಆದರೂ ಫಾಲೋಅಪ್ ಮಾಡಿ. ನಮ್ಮ ಪ್ರಕಾರ ಇಷ್ಟೇ ಇರೋದು, ಯಾರೆಲ್ಲ ಚಂದ್ರಮಾನ ಪಂಚಾಂಗದ ರೀತ್ಯ ಪೂಜೆ ಪುನಸ್ಕಾರಗಳು ಮಾಡುವಂಥವ್ರು ಇದ್ದೀರೋ ಅದು 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗಿ. ಸೊ ಯಾರೆಲ್ಲ ಸೂರ್ಯ ಸಿದ್ಧಾಂತ ಅಥವಾ ಸೂರ್ಯಮಾನ ಪಂಚಾಂಗವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅವರು 28. ಸೊ ನಾವು ಕೂಡ ಅಷ್ಟೇ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರಗಳನ್ನು 21 ಮತ್ತು 28 ಎರಡೂ ದಿನಾಂಕಗಳಲ್ಲಿ ಮಾಡಲಾಗುತ್ತೆ. ಯಾರಿಗೆಲ್ಲ ಸೇವೆಗಳನ್ನು ಮಾಡಬೇಕಾಗಿದೆಯೋ ಖಂಡಿತವಾಗಿಯೂ ನಮ್ಮ ವೈಯಕ್ತಿಕ ನಂಬರ್ ಆದ 7676762066 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ವೈಯಕ್ತಿಕ ಸೇವೆಗಳು ಏನೆಲ್ಲ ಇದೆಯೋ ಅದನ್ನು ಮಾಡಿಸ್ಕೋಬೋದು. ತಾಯಿ ಕೃಪಕಟಾಕ್ಷ ನಿಮಗೆ ಸದಾ ಸಿಗುವಂಥದ್ದಾಗಿರಲಿ ಅಂತಲೇ ಮಾಡ್ಬೋದು. ಅಂದರೆ ಈಗ ಪಂಚಾಂಗದ ರೀತ್ಯ ಎಲ್ಲವೂ ಕಂಪ್ಲೀಟ್ ಆಯಿತು. ಇನ್ನು ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿನ ಪೂಜೆ ಪುನಸ್ಕಾರಗಳು ಮಾಡುವುದರಿಂದ ನಮಗೆ ಏನೆಲ್ಲ ಲಾಭಗಳು ಏನೆಲ್ಲ ಸಿಗುತ್ತೆ ಅನ್ನೋದಂತ ನೋಡೋದಾದರೆ, ಇಲ್ಲಿ ನಾವು ಬರೇ ವರ ಅಂತ ಹೇಳಿದ್ರೆ ಏನು, ವರಗಳನ್ನು ಕೊಡುವಂಥವಳು. ಅಂದರೆ ನಾವು ಏನು ಆಸೆ ಆಕಾಂಕ್ಷೆಗಳನ್ನು ನಾವು ಮನಸ್ಸಿನಲ್ಲೋ ಅಥವಾ ವೈಯಕ್ತಿಕವಾಗಿಯೋ ಕೌಟುಂಬಿಕವಾಗಿಯೋ ರಾಜಕೀಯವಾಗಿ ಏನೋ ಒಂದು ಇಟ್ಕೊಂಡು ಬಿಟ್ಟಿರ್ತೀವಿ, ನನಗಿದಾಗಬೇಕು ಹಾಗೆ ಹೇಗೆ ಅಂತ. ವರ ಮಹಾಲಕ್ಷ್ಮಿ ಅಂದರೆ ವರ ಕೊಡ್ತಕ್ಕಂಥವಳು. ಮಹಾ ಅಂದರೆ ಏನು, ಬಿಗ್. ಮಹಾ ಅಂದರೆ ಏನು, ಬಿಗ್ ಅಂದರೆ ದೊಡ್ಡದು, ಗಾತ್ರ ದೊಡ್ಡದು. ಲಕ್ಷ್ಮಿ ವೈಭವ ಲಕ್ಷ್ಮಿ ಆಗಿರ್ಬೋದು, ಐಶ್ವರ್ಯ ಲಕ್ಷ್ಮಿ ಆಗಿರ್ಬೋದು, ಆದಿ ಲಕ್ಷ್ಮಿ ಆಗಿರ್ಬೋದು. ಈ ಅಷ್ಟಲಕ್ಷ್ಮಿಯರು ಏನಿದಾರಲ್ಲ, ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ದಾರೆ ಎರೆದು ವರಗಳನ್ನು ಕೊಡ್ತಕ್ಕಂಥವಳು. ಅದಕ್ಕೆ ವರ ಮಹಾಲಕ್ಷ್ಮಿ. ಮನೆಗೆ ಸಾಕ್ಷಾತ್ ಆ ದಿನ ಬರುವಂಥವಳು ಆಗಿರ್ತಾಳೆ. ಸಾಯಂಕಾಲ ಆಗಿರಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾಗಿರಲಿ ಅಥವಾ ಯಾವುದೋ ಒಂದು ರೂಪದಲ್ಲಾಗಿರಲಿ ನಿಮಗೆ ಆ ದಿನ ಬರುವಂಥವಳಾಗ್ತಾಳೆ. ಯಾವ ದಿನ? ಶ್ರಾವಣ ಮಾಸದ 2ನೆಯ ಶುಕ್ರವಾರದ ದಿನ. ಸೊ ಹಾಗಾಗಿ ಈ ದಿನ ನಾವು ಬರೀ ಕುಟುಂಬದ ಸುಖ, ಐಶ್ವರ್ಯ, ಸಮೃದ್ಧಿ, ಹಣ, ಮತ್ತೊಂದು ಮಗದೊಂದು ಇದು ಬೇಡ. ದೇವರು ನಮಗೇನು ಬೇಕು ವಾಲ್ ಕ್ಲಾಕ್ ರೀತಿಯಲ್ಲಿ ಆಯಾ ಸಮಯ ಸಂದರ್ಭಕ್ಕನುಗುಣವಾಗಿ ಕೊಡುವಂಥವನಾಗ್ತಾನೆ. ಹಾಗಾಗಿ ಇಲ್ಲಿ ಸಮಾಧಾನ ರೀತಿಯಲ್ಲಿ ಇರಿ. ದೇವರು ನಮಗೆ ಯಾವ ಒಂದು ಸ್ಟೇಜಲ್ಲಿ ಕೊಡಬೇಕು ಖಂಡಿತವಾಗಿ ಕೊಡ್ತಾರೆ. ನೀವು ಪೂಜೆ ಮಾಡಿ ಬಿಡಿ, ನಿಮಗೆ ಸಿಗೋ ಯೋಗ ಇತ್ತಂದರೆ ನಿಮ್ಮ ಪರವಾಗಿ ಹುಡುಕಿಕೊಂಡು ಬಂದು ಸಿಗುವಂಥದ್ದಾಗತ್ತೆ. ಪೂಜೆ ಮಾಡೋ ಉದ್ದೇಶ ಏನು ಅಂದರೆ ಬೇಗ ಸಿಗಲಿ ಅಂತ ಅಷ್ಟೇ. ಈಗ ಶೀಘ್ರ ದರ್ಶನ ಅಂತ ಇರುತ್ತೆ ಕೆಲವು ದೇವಸ್ಥಾನಗಳಲ್ಲಿ. ಯಾಕೆ ಇರುತ್ತೆ? ಯಾಕೆ ಅವರು ಕಾಮನ್ ನೇತ್ರ ದರ್ಶನ ಅಥವಾ ಏನಂತಾರೆ ಸಾರ್ವಜನಿಕ ದರ್ಶನ ಯಾಕೆ ಹೋಗಲ್ಲ? ಶೀಘ್ರ ದರ್ಶನನೇ ಯಾಕೆ ಅಂದರೆ ಅವ್ರಿಗೇನೋ ಶೀಘ್ರವಾಗಿ ಸಿಗಲಿ, ಅಂದರೆ ಬೇಗ ಸಿಗಲಿ ದರ್ಶನ ಅಂತ. ಹಾಗೆ ಇದೂ ಅಷ್ಟೇ, ಪೂಜೆ ಮಾಡೋದರಿಂದ ಬೇಗ ನಮಗೆ ಒಲಿಲಿ ತಾಯಿ ಮಹಾಲಕ್ಷ್ಮಿ ವರಗಳನ್ನು ದಯಪಾಲಿಸಲಿ, ಅಂದರೆ ನಮ್ಮ ಆಶಾಕಾಂಕ್ಷೆಗಳನ್ನು ಬೇಗ ಈಡೇರಿಸಲಿ ಅನ್ನೋ ಒಂದು ಬಯಕೆ ಅಥವಾ ನಮ್ಮಲ್ಲಿರತಕ್ಕಂತಹ ಮನಸ್ಸಿನ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ವರಮಹಾಲಕ್ಷ್ಮಿಯ ಪೂಜೆ ಮಾಡೋದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಹೇಳೋದಾದರೆ, ಕೌಟುಂಬಿಕವಾಗಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗುವಂಥದ್ದಾಗತ್ತೆ. 2ನೇದು ಐಶ್ವರ್ಯ ಸಮೃದ್ಧಿ, ಅಂದರೆ ನಿಮ್ಮ ಆಸ್ತಿ ಪಾಸ್ತಿಗಳು ವೃದ್ಧಿ ಆಗುವಂಥದ್ದಾಗತ್ತೆ. 3ನೇದು ದಾಂಪತ್ಯ, ಅಂದರೆ ಯಾರೆಲ್ಲ ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ, ಮುಂದೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಬಾಂಡಿಂಗ್ ರೀತಿಯಲ್ಲಿ ಕೂಡುವಂಥದ್ದಾಗತ್ತೆ. ಸಂತಾನ ಕ್ಷೇಮ, ಅಂದರೆ ಇಲ್ಲಿ ಸಂತಾನ ಭಾಗ್ಯವೂ ಕೂಡ ಸಿಗುವಂಥದ್ದಾಗತ್ತೆ. ಇನ್ನು ಆರೋಗ್ಯವೂ ಕೂಡ ತುಂಬ ಸುಧಾರಣೆ ಆಗುವಂಥದ್ದಾಗತ್ತೆ. ಧನಧಾನ್ಯ ಸಮೃದ್ಧಿ, ಅಂದರೆ ಇಲ್ಲಿ ಧನ ಪ್ಲಸ್ ಧಾನ್ಯ, ಅಂದರೆ ಮನೆಗೆ ಬೇಕಾಗಿರತಕ್ಕಂತಹ ತಿನ್ನುವ ಪದಾರ್ಥಗಳು, ಅಕ್ಕಿ, ಬೆಲ್ಲ, ಗೋಧಿ, ಏನು ನಿಮಗೆ ಧನಧಾನ್ಯ ಅಂದರೆ ಈ ಕಡೆ ದುಡ್ಡು, ಈ ಕಡೆ ದವಸ ಧಾನ್ಯಗಳು ಯಥೇಚ್ಛವಾಗಿ ಸಿಗುವಂಥದ್ದಾಗತ್ತೆ ಈ ಒಂದು ವರಮಹಾಲಕ್ಷ್ಮೀ ದೇವಿಯ
ಪೂಜೆ ಮಾಡುವುದರಿಂದ. ಎರಡನೇದ್ದು, ಮನೆಯಲ್ಲಿ ಯಾವಾಗಲೂ ದೈವಿಕ ಶಕ್ತಿ ಇರುವಂಗೆ ಲಕ್ಷ್ಮಿ ನೋಡ್ಕೊಳ್ತಾಳೆ. ಏಕೆಂದರೆ ಧನಧಾನ್ಯಾದಿಗಳು ಈ ಎಲ್ಲ ಲಕ್ಷಣಗಳು ನಮಗೆ ಸಿಕ್ಕಾಗ ಏನಾಗುತ್ತೆ? ಯಾರ ಹತ್ರ ಜಗಳ ತೆಗಿತೀವ? ಇಲ್ಲ, ಆರಾಮಾಗಿ ನಮ್ಮ ಪಾಡಿಗೆ ನಾವು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಮನೆಯಲ್ಲಿ ಇರುವಂಥದ್ದಾಗತ್ತೆ. ಹಾಗಾಗಿ ಈ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿಯ ಪೂಜೆ ಈ ಒಂದು ದಿನದಲ್ಲಿ ಮಾಡಿದ್ದೇ ಆದಲ್ಲಿ ಈ ಎಲ್ಲ ಅನುಕೂಲತೆಗಳು ನಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಹಾಗಾದರೆ ಗುರುಗಳೇ, ಈ ಒಂದು ಪೂಜೆ ಪುನಸ್ಕಾರಗಳಿಗೆ ಸಿದ್ಧತೆಗಳು ಅಂತ ನೋಡೋದಾದರೆ ಏನೆಲ್ಲ ಮಾಡಬೇಕು ಅಂತ ಹೇಳೋದಾದರೆ, ಇಲ್ಲಿ ನೀವು ವರಮಹಾಲಕ್ಷ್ಮಿ ಹಿಂದಿನ ದಿನ ಅಂದರೆ ಗುರುವಾರ ದಿನ ಸಾಯಂಕಾಲ ದೇವರ ಮನೆ, ನೀವು ಎಲ್ಲಿ ವರಮಹಾಲಕ್ಷ್ಮಿಯನ್ನು ಕಳಸದಿಂದ ಪೂಜೆ ಮಾಡ್ತಿರೋ ಅಥವಾ ನೀವು ಫೋಟೋದಲ್ಲಿ ಪೂಜೆ ಮಾಡ್ತಿರೋ, ವಿಗ್ರಹ ಇಟ್ಟು ಪೂಜೆ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿರೋದು. ಸೊ ಆ ಜಾಗ ಶುಭ್ರವಾಗಿರಬೇಕು. ಯಾವುದೇ ರೀತಿಯ ಒಂದು ಏನಂತೀರ ಅಡೆತಡೆ ಇಲ್ಲದೆ ಇರುವಂಗೆ ಆ ಜಾಗವನ್ನು ಕ್ಲೀನ್ ಮಾಡಿ ರಂಗೋಲಿನೋ ಅಲಂಕಾರಿಕ ವಸ್ತುಗಳನ್ನು ಏನಿದೆ ಅದನ್ನೆಲ್ಲ ಹಿಂದಿನ ದಿನ ಅನುಕೂಲ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬ ಉತ್ತಮ. ಜಾಗ ಫಸ್ಟು ಶುದ್ಧಿ ಆಗಬೇಕು. ಯಾವುದೇ ರೀತಿಯಲ್ಲಿ ಜೀಡಿ ಇರುವಂಗೆ ಹುಳುಗಳು ಇರುವಂಗೆ ಹಾಗೆಲ್ಲ ಇರಬಾರ್ದು. ಶುದ್ಧವಾಗಿರಬೇಕು, ಪಳ ಪಳ ಹೊಳೆಯೋಂಗೆ ಇರಬೇಕು ನೆಲ. ಆ ರೀತಿಯಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ. ಯಾಕೆಂದರೆ ಲಕ್ಷ್ಮಿಗೆ ಈ ಗಲೀಜು ಅಂದರೆ ಆಗೋದು, ಗಲೀಜಾಗಬಾರ್ದು, ಗಲೀಜು ಇರಲೇಬಾರ್ದು. ಎಮ್ಮಗೆ ಎಲ್ಲವೂ ನೀಟಾಗಿ ಶುಭ್ರವಾಗಿ ಪಳ ರೀತಿಯಲ್ಲಿ ಹೊಳೆಯೋಂಗೆ ಇರಬೇಕು. ಅಂದಾಗ ಲಕ್ಷ್ಮಿ ನಮ್ಮನ್ನು ಒಲಿಯುತ್ತಾಳೆ ಅನ್ನೋ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಆ ದಿನ ಏನೆಲ್ಲ ಮಾಡಬೇಕು ಎಂಬುದು ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದು ಹೇಳ್ತಾ ಇದ್ದೀನಿ, ಗುರುವಾರ ಹಿಂದಿನ ದಿನವೇ ಆ ಜಾಗ ಶುದ್ಧಿ ಆಗಬೇಕು. ಅದನ್ನು ಗೋಮೂತ್ರ ಎಲ್ಲವನ್ನು ಹಾಕಿ ಶುದ್ಧಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸಿದ್ಧತೆಗಳನ್ನು ಮಾಡಿಕೊಂಡು ಮಲ್ಕೊಳ್ಳಿ. ಇನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 4:30 ಸಮಯದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಳ್ಳಿ. ಆ ದಿನ ಸಾಧ್ಯವಾದಷ್ಟು ತಲೆ ಸ್ನಾನ ಮಾಡೋದು ತುಂಬ ಉತ್ತಮ. ಎಣ್ಣೆ ಹಚ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ 2 ತುಪ್ಪದ ದೀಪ ಬೆಳಗಿಸಿ ಮತ್ತೆ ಈ ಒಂದು ಸಿದ್ಧತೆಯನ್ನು ಪ್ರಾರಂಭ ಮಾಡಿಕೊಳ್ಳಿ. ಇಲ್ಲಿ ಒಂದು ಸಾಂಪ್ರದಾಯಿಕ ವಸ್ತ್ರ ಆಗಿರ್ಬೋದು ಅಥವಾ ಮಂಟಪ ಆಗಿರ್ಬೋದು, ಅದು ನಿಮಗೆ ಬಿಟ್ಟಿರೋದು. ಯಾಕೆಂದರೆ ನಿಮ್ಮ ಸಂಪ್ರದಾಯ ಏನಿದೆ ಅದನ್ನು ಮಾಡಿಕೊಳ್ಳಿ. ಇಲ್ಲಿ ಮಂಟಪದಲ್ಲಿ ಮಾಡ್ತಿರೋ ಅಥವಾ ಪೂಜಾ ಮಂದಿರದಲ್ಲಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದೆ. ಪೂಜಾ ಮಂದಿರದಲ್ಲಿ ಅಂದರೆ ಒಂದು ಮಣೆ ಹಾಕಿ ಕಳಸನ್ನು ಕೂಡಿಸೋದು. ಇನ್ನು ಕೆಲವರು ಏನು ಮಾಡ್ತಾರೆ, ಪೂಜಾ ಮಂದಿರದ ಒಳಗಡೆ ಮಂಟಪ ರೀತಿಯಲ್ಲಿ ಅಲಂಕಾರ ಮಾಡಿ ಕೂಡಿಸುವಂಥದ್ದು ಇದೆ. ಅದು ನಿಮ್ಮ ವೈಯಕ್ತಿಕ ವಿಷಯ. ಇಲ್ಲಿ ಪೂಜಾ ಸ್ಥಳದ ಮಂಟಪವನ್ನು ಹಿಂದಿನ ದಿನವೇ ಡಿಸೈಡ್ ಮಾಡ್ಕೊಳ್ಳಿ, ಎಲ್ಲಿ ಕೂಡಿಸ್ಬೇಕು, ಏನು ಎತ್ತ ಅಂಥೇಳಿ. ಸೊ ಅದಕ್ಕೆ ಕಳಸದಲ್ಲಿ ಏನೇನು ಹಾಕಬೇಕು ಗುರುಗಳೇ ಅಂತೇಳಿ ಮಂಗಳ ದ್ರವ್ಯ ಅಂತ ಕರಿತೀವಿ. ಅದರಲ್ಲಿ ನೀರು ಹಾಕ್ಬೋದು, ಅಕ್ಕಿನೂ ಹಾಕ್ಬೋದು. ಕೆಲವರು ಸಂಪ್ರದಾಯವಾದಿಗಳು ನೀರು ಹಾಕ್ತಾರೆ, ಕೆಲವು ಸಂಪ್ರದಾಯವಾದಿಗಳು ಅಕ್ಕಿಯನ್ನು ಹಾಕ್ತಾರೆ. ನಿಮಗೆ ಯಾವ್ದು ಅನುಕೂಲ ಅದನ್ನು ಮಾಡ್ಕೊಳ್ಳಿ. ಇಲ್ಲಿ ಅದೇ ಇದೆ ಅಂತ ಎರಡೂ ಶ್ರೇಷ್ಠ. ಇಲ್ಲಿ ಅಕ್ಕಿ ಹಾಕಿದಾಗೆ ಅನ್ನಪೂರ್ಣೇಶ್ವರಿ, ನೀರು ಹಾಕಿದಾಗೆ ಅಂದರೆ ಜಲ ಹಾಕಿದಾಗೆ ತಾಯಿ ಸಾಕ್ಷಾತ್ ಗಂಗಾ ಮಾತೆ. ಇಬ್ಬರು ಒಂದೇ. ಇಲ್ಲಿ ಗಂಗಾ ಮಾತೆನೂ ನಮಗೆ ಇಂಪಾರ್ಟೆಂಟು, ಇಲ್ಲಿ ಅಕ್ಕಿನೂ ಅನ್ನಪೂರ್ಣೇಶ್ವರಿ ಮಾತೆನೂ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಇಬ್ಬರನ್ನು ಆಯ್ಕೆ ಮಾಡಿಕೊಂಡ್ರು ಉತ್ತಮ. ಅಥವಾ ಯಾವುದು ನಿಮಗೆ ಅನುಕೂಲ, ನಿಮ್ಮ ಒಂದು ಸಂಪ್ರದಾಯ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಮಂಗಳ ದ್ರವ್ಯ ಅಂತ ಬಂದಾಗ ಏನೇನು ಹಾಕಬೇಕು ಅದರಲ್ಲಿ, ಮೊದಲನೇದಾಗಿ ₹1 ಕಾಯಿನ್ ಆಗಿರ್ಬೋದು, ₹5 ಆಗಿರ್ಬೋದು, ₹10 ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಕಾಯಿನ್ ಆಗಿರ್ಬೋದು, ಅದರೊಳಗಡೆ ಹಾಕಿ. ಆ ನೀರಲ್ಲಾದರೂ ಸರಿ, ಅಕ್ಕಿಯಲ್ಲಾದರೂ ಸರಿ, ಕಂಠ ಪೂರ್ತಿ ಹಾಕಬೇಡಿ. ಒಂದು ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟೇ ಇರಲಿ. ಯಾಕೆಂದರೆ ಬೇರೆ ದ್ರವ್ಯ ಪದಾರ್ಥಗಳು ಹಾಕಬೇಕಲ್ಲ, ಮಂಗಳ ದ್ರವ್ಯ ಅಂತೀವಿ. ಸೊ ಅದನ್ನೆಲ್ಲ ಹಾಕಬೇಕು. ಹಾಗಾಗಿ ಸ್ವಲ್ಪ ಸ್ಪೇಸ್ ಬೇಕು ನಮಗೆ. ತುಂಬ ಓವರಾಗಿ ಏನು ಅಕ್ಕಿ ಆಗಿರಲಿ ನೀರಾಗಲಿ ಹಾಕಿ ಮುಕ್ಕಾಲು ಭಾಗ ಇರಲಿ, ಉಳಿದಿರೋದು ಇದನ್ನೆಲ್ಲ ಹಾಕಿ. ಮೊದಲನೇದೇನು, ಸ್ವಲ್ಪ ನೀವು ಅರಿಶಿನ ಕೊಂಬು ಅಂತೀವಲ್ಲ ಅದಾದರೂ ಸರಿ, ಮೊದಲು ಅದೇ ಬೇಕಾಗಿರೋದು ನಮಗೆ. ಅರಿಶಿನ ಕೊಂಬು ನೀವು ಕಳಸದಲ್ಲಾದರೂ ಹಾಕಿ, ಅಥವಾ ಕಳಸದಲ್ಲಿ ನಾವು ಹಾಕಲ್ಲ ಗುರುಗಳೇ ಅಂದರೆ ಕಟ್ಟಿ, ಅದು ಕಂಠ ಅಂತೀವಲ್ಲ, ಈ ಕಳಸದಲ್ಲಿ ಮೇಲೆ ಟಾಪ್ ಇರುತ್ತಲ್ಲ ಅಲ್ಲಿ ಬಂದಿರುತ್ತೆ ರೌಂಡಾಗಿ, ಅಲ್ಲಿ ಕಟ್ಕೊಳ್ಳಿ. ಇನ್ನು ಎರಡನೇದ್ದು ನೀವೇನು ಮಾಡಿ, ಅರಿಶಿನ, ಕುಂಕುಮ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಡ್ರೈ ಖರ್ಜೂರ ಅದು ಬರುತ್ತೆ, ಅದನ್ನು ಹಾಕಬೇಕು. ಮತ್ತು ನೀವು ಪಚ್ಚಕರ್ಪೂರ, ಗೋಮೂತ್ರ, ಇನ್ನು ಕೆಲವು ನಿಮ್ಮ ಸಂಪ್ರದಾಯ ಪ್ರಕಾರ ಮನೆಯಲ್ಲಿ ಏನೇನು ಹಾಕ್ತಾರೋ ಅದನ್ನೆಲ್ಲ ಹಾಕಿ. ಮಂಗಳ ದ್ರವ್ಯ ಅಂದರೆ ಇವಿಷ್ಟು ಬರುತ್ತೆ. ಸೊ ಇದನ್ನು ಹಾಕಿ
ತದನಂತರ ನೀವು ಅಕ್ಕಿ ಹಾಕಿ ಮೇಲೆ ಕಳಸ ಇಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಾಗೆ ಮಣೆ ಮೇಲೆ ಇಡಲು ಹೋಗಬೇಡಿ. ಏಕೆಂದರೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ ನಂತರ ಆ ಕಳಸವನ್ನು ಅಕ್ಕಿ ಮೇಲೆ ಇಡಿ. ತದನಂತರ ನೀವು ಆ ಒಂದು ಕಳಸಕ್ಕೆ ತೆಂಗಿನಕಾಯಿ ಆಗಿರ್ಬೋದು, ಮುಖವಾಡ ಆಗಿರ್ಬೋದು, ನೀವು ಏನು ಅಲಂಕಾರ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಖಂಡಿತವಾಗಿ ಮಾಡ್ಕೊಳ್ಳಿ. ಸೊ ಈ ಒಂದು ಅಲಂಕಾರದಲ್ಲಿ ನಿಮ್ಮ ಸಂಪ್ರದಾಯವನ್ನು ನೀವೇ ಫಾಲೋ ಅಪ್ ಮಾಡಿ. ಗೊತ್ತಿಲ್ಲದಿರೋರಾದರೆ ಒಳ್ಳೆ ನೀಟಾಗಿ ಅಲಂಕಾರ ಮಾಡಿ, ಹೂವು ಎಲ್ಲವನ್ನು ಏರಿಸಿದ ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಿ, ತಾಳಿ, ಒಂದು ಅರಿಶಿಣ ಬೇರು ಅಂತೀವಲ್ಲ ಅದನ್ನು ಕಟ್ಟಿ ಏರಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪೂಜೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳಂತ ನೋಡೋದಾದರೆ ಇಲ್ಲಿ ಮಾವಿನ ಸೊಪ್ಪು, ಎಲೆ, ಅಡಿಕೆ, ರಂಗೋಲಿ, ಅರಿಶಿಣ, ಕುಂಕುಮ, ಅಗರಬತ್ತಿ, ಹೂಬತ್ತಿ, ಕರ್ಪೂರ, ಪಚ್ಚಕರ್ಪೂರ, ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಇನ್ನಿತರ 5 ವೆರೈಟಿ ಹಣ್ಣುಗಳು, ಪ್ರಸಾದ ಯಾವುದಾದ್ರೂ ಲಕ್ಷ್ಮಿ ಪುಟಾಣಿ ಸಕ್ಕರೆ ಅಂತೂ ಮ್ಯಾಂಡೇಟ್ರಿ. ಮಹಾಲಕ್ಷ್ಮಿಗೆ ಅದು ತುಂಬ ಇಷ್ಟ. ಪುಟಾಣಿ ಸಕ್ಕರೆ ಒಂದು ಬೌಲಲ್ಲಿ ಹಾಕಿಟ್ಬಿಡಿ. ಇನ್ನಿತರ ಸ್ವೀಟುಗಳು, ಮಹಾಲಕ್ಷ್ಮಿಗೆ ಪಾಯಸ ಕಂಡ್ರೆ ತುಂಬ ಇಷ್ಟ. ಈ ಶಾವಿಗೆ ಪಾಯಸ ಅಥವಾ ಅಪ್ಪಿಕರ ಪಾಯಸ ಹಾಲಲ್ಲಿ ಏನು ಮಾಡಬೇಕು ಅದನ್ನು ನೀವು ಮಾಡಿಟ್ಟಿದ್ದೆ ಅದರಲ್ಲಿ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಹಾಲು, ಮೊಸರು, ಬಾಳೆಹಣ್ಣು, ಅಂದರೆ ಅಭಿಷೇಕಕ್ಕೆ ಬೇಕಾಗಿರತಕ್ಕಂಥದ್ದು ಹಾಲು, ಮೊಸರು, ಬಾಳೆಹಣ್ಣು ಅಥವಾ ಇನ್ನಿತರ ಹಣ್ಣುಗಳು, ಒಂದು ಎಳ್ನೀರು, ಅಭಿಷೇಕಕ್ಕೆ ಬೇಕು ಎಳ್ನೀರು, ಅದು ಕೂಡ ಬೇಕಾಗುತ್ತೆ. ಮತ್ತು ಬ್ಲೌಸ್ ಪೀಸು, ಖಣ, ಹಾಗೆ ಬಿಚ್ಚೋಲೆ ಸೆಟ್ಟು. ಈ ಲಕ್ಷ್ಮಿಗೆ ಅಥವಾ ದೇವಸ್ಥಾನದಲ್ಲಿ ಬಿಚ್ಚೋಲೆ ಸೆಟ್ ಅಂತ ಬರುತ್ತೆ. ಈ ಕನ್ನಡಿ, ಕೊಂಬು, ಕೆಲವು ಅರಿಶಿಣ ಬೇರು, ಅರಿಶಿಣ ಕುಂಕುಮ ಇರೋ ಒಂದು ಸೆಟ್ ಸಿಗುತ್ತೆ, ಆ ಬಿಚ್ಚೋಲೆ ಸೆಟ್ಟು. ಮತ್ತು ತಾಂಬೂಲ, ಅಂದರೆ ದೇವಿಗೆ ಇಡತಕ್ಕಂಥದ್ದು ಎಲೆ, ಅಡಿಕೆ, ದಕ್ಷಿಣೆ, ನೀವು ಏನು ಕೊಡಬೇಕು ಅಂದ್ಕೊಂಡಿರೋ ತಾಯಿಗೆ ಅದರ ಒಂದು ಕಾಣಿಕೆ ಎಲ್ಲವನ್ನು ಅಲ್ಲಿ ಇಡಬೇಕಾಗತ್ತೆ. ಅದೇ ರೀತಿ ಕಳಸದಕ್ಕಿಂತ ಮುಂಚೆ ನೀವು ಆ ಒಂದು ಇದರಲ್ಲಿ ಮಂಗಳ ದ್ರವ್ಯ ಹಾಕಬೇಕಾದಾಗ ಈ ಮಂತ್ರವನ್ನು ಹೇಳಲೇಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ನಾನ ಸನ್ನಿಧಿ ಗುರು ಅಂತ ಈ ಮಂತ್ರವನ್ನು ಖಂಡಿತವಾಗಿ ಹೇಳ್ಕೊಳ್ಳಿ. ಯಾರಿಗೆಲ್ಲ ಈ ಒಂದು ಮಂತ್ರ ಅಥವಾ ಈ ಸಂಕಲ್ಪ ಮಂತ್ರ ಅಥವಾ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ನಿಮಗೆ ಕಳಿಸ್ಕೊಡಲಾಗುತ್ತೆ ಆ ದಿನದ ಮಂತ್ರ ಮತ್ತು ಸಂಕಲ್ಪ ಮಂತ್ರ. ಸೊ ಸಂಕಲ್ಪದೊಂದಿಗೆ ಮಾಡಿದರೆ ಇಡೀ ಕುಟುಂಬದ ಸದಸ್ಯರನ್ನು ಸೇರಿಸಿಕೊಂಡು ನೀವು ಪೂಜೆ ಮಾಡಿದ ಫಲ ನಿಮಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ದಿನದಲ್ಲಿ ಯಾರಿಗೆಲ್ಲ ಬೇಕಾಗಿದೆ ಖಂಡಿತವಾಗಿ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಮೆಸೇಜ್ ಹಾಕಿ ಖಂಡಿತವಾಗಿಯೂ ನಿಮಗೆ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯ ಸಿದ್ಧತೆ ಮತ್ತು ಅದಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳ ಲಿಸ್ಟು ಮತ್ತು ಪೂಜಾ ಸಂಕಲ್ಪ ಮಂತ್ರ ಮತ್ತು ಪೂಜೆಯ ಮಂತ್ರವನ್ನು ನಿಮಗೆ ಕಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟೆಲ್ಲ ಮಾಡಿದ ಮೇಲೆ ನೀವು ಏನೆಲ್ಲ ಮಂತ್ರ ಹೇಳ್ಕೋಬೇಕೆಂಬುದಿದ್ದರೆ ಸಾರ್ವಜನಿಕವಾಗಿ ಕನಕದಾರ ಸ್ತೋತ್ರವನ್ನು ಹೇಳಿ, ತುಂಬ ಅನುಕೂಲ. ಇದರಿಂದ ನಿಮಗೆ ಸಕಲ ಸೌಭಾಗ್ಯ ಎಲ್ಲವೂ ಸಿಗುವಂಥದ್ದಾಗತ್ತೆ. ಯಾವುದು ನಿಮಗದು ಕಷ್ಟ ಹೇಳಲು ಅಂದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 108 ಸತ ಜಪ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ದೈವಿಕ ಶಕ್ತಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವರ ಕೊಡುವಂತಳಾಗ್ತಾಳೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸಂಕಲ್ಪ ಅಂತ ಬಂದರೆ ಆ ದಿನದ ತಿಥಿ, ವಾರ, ನಕ್ಷತ್ರ, ರಾಶಿ, ಗೋತ್ರ ಎಲ್ಲವನ್ನು ಹೇಳಿಕೊಂಡು ಸಂಕಲ್ಪದೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗುತ್ತೆ. ಇದಾಗಿತ್ತು ಈ ದಿನದ ವರಮಹಾಲಕ್ಷ್ಮಿ ಹಬ್ಬ 21, 28. ನಮ್ಮ ಪ್ರಕಾರ ಎಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಯಾವೆಲ್ಲ ಕನ್ಫ್ಯೂಸ್ ಇತ್ತು ಅದನ್ನು ನಾವು ನಿಮ್ಮ ಕಡೆಯಿಂದ ಹೋಗ್ಲಾಡಿಸಿದ್ದೀವಿ ಅಂತ ತಿಳಿದುಕೊಂಡಿದ್ದೀವಿ. ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಂದರೆ ಯಾವಾಗ ಮಾಡಿದರೆ ಉತ್ತಮ ಎಂಬುದನ್ನು ರೀಸನ್ನು ಕೊಟ್ಟಿದ್ದೀವಿ. ಸೊ ಅದು ನಿಮಗೆ ಅನುಕೂಲಕರವಾಗಿದೆಯೋ ಇಲ್ವೋ ಎಂಬುದಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೂಜೆ ಪುನಸ್ಕಾರಗಳಿಗೆ, ಸಿದ್ಧತೆಗಳಿಗೆ ಅಥವಾ ಈ ಸಂಕಲ್ಪ ಮಂತ್ರ ಅಥವಾ ಇನ್ನಿತರ ಪರಿಹಾರಕ್ಕಾಗಿ ಮಂತ್ರಗಳು ಬೇಕಾಗಿದ್ದರೆ ಖಂಡಿತವಾಗಿಯೂ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ವೈಯಕ್ತಿಕ
7676762066 ಈ ನಂಬರಿಗೆ ಮೆಸೇಜ್ ಮಾಡಿ. ದಯವಿಟ್ಟು ಕರೆ ಮಾಡಲು ಹೋಗಬೇಡಿ. ತುಂಬ ಕರೆಗಳು ಬಂದರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ಮೆಸೇಜ್ ಹಾಕಿ, ಮೆಸೇಜಲ್ಲೇ ನಿಮಗೆ ಫಾರ್ವರ್ಡ್ ಮಾಡಿಕೊಡಲಾಗುತ್ತೆ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಆತ್ಮೀಯರು, ಬಂಧುಗಳು, ಬಳಗಳು ಅಥವಾ ನಿಮ್ಮದೇ ಆದ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಅವರಿಗೂ ಇದರ ಒಂದು ಅನುಕೂಲತೆ ಹಾಗೂ ಈ ಒಂದು ಕನ್ಫ್ಯೂಸ್ ಏನಿದೆ ದೂರವಾಗುತ್ತೆ ಅಂತ ತಿಳಿಸುತ್ತಾ ಶುಭವಾಗಲಿ. ತಾಯಿ ವರಮಹಾಲಕ್ಷ್ಮಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ದಯಪಾಲಿಸಲಿ. ತಾಯಿ ಇದೇ ರೀತಿಯಲ್ಲಿ 365 ದಿನಗಳು ನಿಮಗೆ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು, ಅಷ್ಟ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.